ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳನ್ನ ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅರ್ಚಕರು. ಇದರಲ್ಲಿ ವಿಶಿಷ್ಟ ಅಂತಂದ್ರೆ ಮಂಡ್ಯದ ಕಾಳಿ ದೇಗುಲದಲ್ಲಿ ಗ್ರಹಣ ಆಚರಣೆಗೆ ಬ್ರೇಕ್ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ಖಗ್ರಾಸ ರಕ್ತ ಚಂದ್ರಗ್ರಹಣದಲ್ಲಿ ಕಾಳಿ ಆರಾಧನೆ ನಡೆಯುತ್ತೆ. ಗ್ರಹಣ ಇದ್ರೂ ಈ ದೇಗುಲದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ದೇಗುಲ ಬಂದ್ ಮಾಡದೆ ಭಕ್ತರಿಗೆ ಮುಕ್ತ ಪ್ರವೇಶ ಮತ್ತೆ ದೇವಿ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇದೆ. ಇವತ್ತು ದೇವಿಗೆ ನೆರವೇರಿದೆ ವಿಶೇಷ ಪ್ರತ್ಯಂಗಿರ ಹೋಮ ಮತ್ತೆ ಹವನ. ಶ್ರೀರಂಗಪಟ್ಟಣದ ಟಿಎಂ ಹೊಸೂರಿನಲ್ಲಿ ಇರುವಂತಹ ಈ ಕಾಳಿ ದೇಗುಲ ಗ್ರಹಣಗಳು ಪ್ರಕೃತಿ ಸಹಜ ವಿಸ್ಮಯಗಳು, ಯಾವುದೇ ದೋಷ ಇಲ್ಲ. ಸೂರ್ಯ ಚಂದ್ರ ಗ್ರಹಣಗಳಿಗೆ ಜನರು ಹೆದರುವಂತಹ ಅವಶ್ಯಕತೆ ಇಲ್ಲ. ಭಕ್ತರೆಲ್ಲರೂ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜನರು ಮೌಢ್ಯತೆಯಿಂದ ಹೊರಬರುವಂತೆ ಅರ್ಚಕ ಗುರುದೇವ್ ಕರೆಯನ್ನ ಕೊಡ್ತಾ ಇದ್ದಾರೆ. ಮಂಡ್ಯದ ಕಾಳಿ ದೇಗುಲದಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ಗ್ರಹಣ ಆಚರಣೆಯನ್ನ ಮಾಡ್ತಾ ಇಲ್ಲ. ಪೂಜಾ ವಿಧಿವಿಧಾನಗಳು ಎಂದಿನಂತೆ ನೆರವೇರುತ್ತೆ. ಮತ್ತೆ ಅಲ್ಲಿ ಯಾವ ರೀತಿಯಾದಂತಹ ಭಕ್ತರು ಅಲ್ಲಿ ಆಗಮಿಸ್ತಾ ಇದ್ದಾರೋ ಅವರು ಆಗಮನ ಮಾಡಬಹುದು, ಅಲ್ಲಿ ಹೋಗಬಹುದು, ದೇವರ ದರ್ಶನವನ್ನ ಪಡೆದುಕೊಳ್ಳಬಹುದು, ಪ್ರಸಾದವನ್ನ ಕೂಡ ತಾವು ಸ್ವೀಕರಿಸಬಹುದು ಅಂತ ಕೂಡ ಅರ್ಚಕರು ಈಗ ಕರೆಯನ್ನ ಕೊಡ್ತಾ ಇದ್ದಾರೆ. ಮೂಢನಂಬಿಕೆಗಳೆಲ್ಲವನ್ನೂ ಕೂಡ ಬದಿಗಿಟ್ಟು ಈ ಒಂದು ಸಮಯವನ್ನ ನೀವು ಉಪಯೋಗ ಮಾಡಿಕೊಳ್ಳಿ, ದೇವರ ದರ್ಶನವನ್ನ ಪಡೆದುಕೊಳ್ಳಿ. ಈ ಗ್ರಹಣ ಮುಗಿಯುವವರೆಗೂ ಕೂಡ ದೇವಸ್ಥಾನದಲ್ಲಿ ಎಂದಿನಂತೆ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ, ಭಕ್ತಾದಿಗಳು ಆಗಮಿಸಬಹುದು ಅಂತ ಹೇಳಿ ಅರ್ಚಕ ಗುರುದೇವ್ ಕರೆಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೆ ಕಾಳಿ ದೇವಿಯ ದೇಗುಲ, ಮಂಡ್ಯದಲ್ಲಿ ಇರುವಂತಹ ಕಾಳಿ ದೇಗುಲ. ಶ್ರೀರಂಗಪಟ್ಟಣದ ಬಳಿ ಇದೆ ಈ ಒಂದು ದೇವಸ್ಥಾನ. ವಿಶೇಷವಾಗಿ ಈಗಾಗಲೇ ಎಲ್ಲ ರೀತಿಯಾದಂತಹ ಅಲಂಕಾರವನ್ನು ಕೂಡ ಮಾಡಲಾಗ್ತಾ ಇದೆ ದೇವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ನಿಜಕ್ಕೂ ವಿಶಿಷ್ಟ ಮತ್ತೆ ವಿಸ್ಮಯಗಳಿಗೆ ಈ ಮಹಾಕಾಳಿ ದೇವಸ್ಥಾನ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈಗಾಗಲೇ ಬಾಗಿಲನ್ನ ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಎಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಮಹಾಕಾಳಿ ದೇವಸ್ಥಾನದಲ್ಲಿ ಗ್ರಹಣ, ಸೂರ್ಯಗ್ರಹಣ, ಈ ಚಂದ್ರಗ್ರಹಣ ಬಂದಂತಹ ಸಂದರ್ಭದಲ್ಲಿ ಓಪನ್ ಇರುತ್ತೆ. ಏನ್ ಹೇಳ್ತಾ ಇದ್ದಾರೆ ಅಲ್ಲಿನ ಅರ್ಚಕರು ಮತ್ತೆ ಅಲ್ಲಿನ ಭಕ್ತರು, ಮಾಹಿತಿ ನೀಡ್ತಾ ಹೋಗುದಾದ್ರೆ? ಎಸ್ ವಿದ್ಯಾ, ಏನಿವತ್ತು ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸಾಕಷ್ಟು ದೇಗುಲಗಳಲ್ಲಿ ಬೆಳಗ್ಗೆಯಿಂದಲೇ ಕೂಡ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಅದರಲ್ಲೂ ಕೂಡ ಮಧ್ಯಾಹ್ನದ ನಂತರ ಏನು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಬಹುತೇಕ ಜಿಲ್ಲೆಯ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೂಡ ಬಂದ್ ಬಗ್ಗೆ ಕೂಡ ಅಂದ್ರೆ ಏನು ಬಾಗಿಲು ಬಂದ್ ಮಾಡುವ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಭಕ್ತರಿಗೂ ಕೂಡ ನೀಡಿ ಸಹಕರಿಸುವಂತೆ ಕೂಡ ಪ್ರಕಟಣೆ ನೀಡಿದ್ದಾರೆ. ಆದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಟಿಎಂ ಹೊಸೂರು ಗೇಟ್ ಬಳಿ ಇರುವಂತಹ ಮಹಾಕಾಳಿ ದೇಗುಲ ಮಾತ್ರ ಇದೊಂದು ವಿಶಿಷ್ಟ ದೇಗುಲ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ದೇಗುಲದಲ್ಲಿ ಯಾವುದೇ ಗ್ರಹಣ ಇದ್ರೂ ಕೂಡ, ಸೂರ್ಯಗ್ರಹಣ ಇರ್ಬೋದು ಅಥವಾ ಚಂದ್ರಗ್ರಹಣ ಇರ್ಬೋದು, ಈ ಯಾವುದೇ ಗ್ರಹಣ ಇದ್ರೂ ಕೂಡ ಈ ಒಂದು ದೇಗುಲದ ಬಾಗಿಲನ್ನ ಇದುವರೆಗೂ ಕೂಡ ಹಾಕಿಲ್ಲ ಅಂತ ಹೇಳಿ ಅಲ್ಲಿನ ಅರ್ಚಕರಾದ ಗುರುದೇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಳೆದ 15 ವರ್ಷಗಳಿಂದ ಕೂಡ ಈ ದೇಗುಲದಲ್ಲಿ ಯಾವುದೇ ಗ್ರಹಣ ಇದ್ದಂತ ಸಂದರ್ಭದಲ್ಲೂ ದೇಗುಲವನ್ನ ಬಾಗಿಲು ತೆಗೆದು ಭಕ್ತರಿಗೆ ದೇವರ ದರ್ಶನವನ್ನು ಮಾಡಿಸುವಂತ ಕೆಲಸವನ್ನ ಈ ಒಂದು ದೇಗುಲ ಮಾಡ್ತಾ ಇದೆ. ಹಾಗಾಗಿನೇ ಕೂಡ ಇದು ಜಿಲ್ಲೆಯ ಒಂದು ವಿಶಿಷ್ಟ ದೇಗುಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನೀಗ ಆ ಒಂದು ಕಾಳಿ ದೇಗುಲದ ಮುಂಭಾಗದಲ್ಲಿದ್ದೀನಿ. ಏನೀಗ ಕಾಳಿ ದೇವದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಬಂದಿದ್ದಾರೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ದೇಗುಲದ ಬಾಗಿಲು ಕೂಡ ತೆರೆದು ಭಕ್ತರಿಗೆ ಪ್ರವೇಶವನ್ನ ಕೊಟ್ಟು ದರ್ಶನವನ್ನು ಕೊಡ್ತಾ ಇದ್ದಾರೆ. ನೀವೀಗ ದೃಶ್ಯದಲ್ಲಿ ನೋಡ್ತಿದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಈ ಒಂದು ದೇಗುಲಕ್ಕೆ ಬಂದು ಬೆಳಗ್ಗೆಯಿಂದಲೇ ಕೂಡ ದೇವರ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೂಡ ದೇವರಿಗೂ ಕೂಡ ಒಂದು ವಿಶೇಷ ಅಲಂಕಾರವನ್ನು ಕೂಡ ಮಾಡಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ನಡೀತಾ ಇವೆ. ಹಾಗೆ ಕೂಡ ಸಾಕಷ್ಟು ಭಕ್ತರು ಕೂಡ ಬಂದು ಇಲ್ಲಿ ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ. ಯಾಕೆಂದ್ರೆ ಒಂದು ಕಡೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಆತಂಕ ಇದ್ರು ಕೂಡ, ಆದ್ರೆ ಈ ಒಂದು ದೇಗುಲದಲ್ಲಿ ಯಾವುದೇ ಆತಂಕ ಇಲ್ಲದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಗ್ರಹಣದ ಕಾಲದಲ್ಲೂ ಕೂಡ ಸಾಕಷ್ಟು ಭಕ್ತರು ಬಂದು ಈ ಒಂದು ದೇವರ ದರ್ಶನವನ್ನು ಪಡೆಯಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇವತ್ತು ಹುಣ್ಣಿಮೆ ಆಗಿರೋ ಕಾರಣಕ್ಕೂ ಕೂಡ ಈ ಒಂದು ದೇಗುಲದಲ್ಲಿ ಏನು ಪ್ರತ್ಯಂಗಿರ ಹೋಮವನ್ನ ವಿಶೇಷವಾಗಿ ಮಾಡುವ ಮೂಲಕ ಜನರಿಗೆ ಒಂದು ಮೌಢ್ಯದಿಂದ ಹೊರಬರ್ಲಿಕ್ಕೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಇಲ್ಲಿನ ಅರ್ಚಕರು. ಹಾಗೇನೆ ಇಲ್ಲಿ ಸಾಕಷ್ಟು ಭಕ್ತರು ಕೂಡ ಬಂದು ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಇಲ್ಲಿನ ಒಂದು ದೃಷ್ಟಿ ನಿವಾರಣೆ ಪೂಜೆ ಇರ್ಬೋದು ಅಥವಾ ಪ್ರತ್ಯಂಗಿರ ಹೋಮ ಏನಿದೆ ಆ ಒಂದು ಪ್ರತ್ಯಂಗಿರ ಹೋಮವನ್ನು ಕೂಡ ಇಲ್ಲಿ ಮಾಡುವ ಮೂಲಕ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಉಂಟಾಗಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಪ್ರತ್ಯಂಗಿರ ಹೋಮವನ್ನು ಕೂಡ ಮಾಡುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಏನೀಗ ದೇಗುಲದಲ್ಲೂ ಕೂಡ ಪ್ರತ್ಯಂಗಿರ ಹೋಮ ನಡೀತಾ ಇದೆ. ಈ ಹೋಮದಲ್ಲಿ ಕೂಡ ಸಾಕಷ್ಟು ಭಕ್ತರು ಕೂಡ ಭಾಗಿಯಾಗಿ ಇಲ್ಲೂ ಕೂಡ ದರ್ಶನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ಬೆಳಿಗ್ಗೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಒಂದು ದೇಗುಲದಲ್ಲಿ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಯಾಕೆಂದ್ರೆ
ಜಿಲ್ಲೆಯಲ್ಲಿ ಇರುವಂತಹ ಏಕೈಕ ಒಂದು ಪಶ್ಚಿಮಕ್ಕೆ ಇರುವಂತಹ ಒಂದು ದೇಗುಲ ಅಂತ ಹೇಳಿದ್ರೆ ಇದು ಮಹಾಕಾಳಿ ದೇಗುಲ. ಹಾಗಾಗಿನೇ ಕೂಡ ಈ ಒಂದು ದೇಗುಲಕ್ಕೆ ಸಾಕಷ್ಟು ಸಂಖ್ಯೆಯ ಭಕ್ತರು ಬಂದು ಇವತ್ತು ಹುಣ್ಣಿಮೆ ಕಡೆಯಿಂದ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಏನೋ ಒಂದು ಗ್ರಹಣ ಕಾಲದಲ್ಲೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ಯಾರಿಗೂ ಕೂಡ ದೋಷ ಉಂಟಾಗೋದಿಲ್ಲ. ಹಾಗಾಗಿನೇ ಕೂಡ ನಾವು ಕೂಡ ಈ ಒಂದು ದೇಗುಲದಲ್ಲಿ ಪ್ರತಿ ಒಂದು ಗ್ರಹಣದ ಸಂದರ್ಭದಲ್ಲೂ ಕೂಡ ಬಾಗಿಲನ್ನು ಮುಚ್ಚದೆ ದೇವರ ದರ್ಶನವನ್ನು ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡ್ತಿದೀವಿ ಅಂತ ಇಲ್ಲಿ ಗುರುಗಳು ಹೇಳ್ತಿದ್ದಾರೆ. ಹಾಗೆ ಆ ಗುರುಗಳನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಗುರುಗಳು ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ. ಗುರುಗಳೇ ನಮಸ್ತೆ. ಗುರುಗಳೇ, ನಿಮ್ಮ ದೇಗುಲ ಒಂದು ವಿಶಿಷ್ಟ ದೇಗುಲ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಗ್ರಹಣ ಕಾಲದಲ್ಲೂ ಕೂಡ ನಿಮ್ಮ ದೇಗುಲವನ್ನು ಮುಚ್ಚೋದಿಲ್ಲ ಅಂತ ಹೇಳ್ತಿದ್ದೀರಿ. ಯಾಕೆ ಈ ಒಂದು ಇದು? ಯಾಕಂದ್ರೆ ಜಿಲ್ಲೆಯಲ್ಲಿ ಬಹುತೇಕ ದೇಗುಲಗಳು ಇವತ್ತು ಚಂದ್ರಗ್ರಹಣ ಮತ್ತೆ ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇವೆ. ಇದಾದ್ರೆ ನಿಮ್ಮ ಒಂದು ದೇಗುಲ ವಿಶಿಷ್ಟ ಯಾಕೆ ಗುರುಗಳೇ? ಏನಪ್ಪಾ ಅಂತ ಹೇಳಿದ್ರೆ, ನೀವು ಹೇಳ್ತಾ ಇದ್ರಿ ಗ್ರಹಣ ಕಾಲ ಕೆಟ್ಟ ಕಾಲ ಅಂತ ಹೇಳ್ತಾ ಇದ್ರಿ. ಕೆಟ್ಟ ಕಾಲದಲ್ಲಿ ಜನಗಳಿಗೆ ದೇವರ ದರ್ಶನ ಅವಶ್ಯಕತೆ ಇದೆ. ದೇವರ ದರ್ಶನ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನೋದು ಎಲ್ಲರ ನಂಬಿಕೆ. ಹಾಗೆ ನಾವು ಎಲ್ಲರಿಗೂ ದೇವರ ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಗುರುಗಳೇ, ಒಂದು ಕಡೆ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ದೇವರಿಗೆ ಜಲಾಭಿಷೇಕ ಇರ್ಬೋದು ಅಥವಾ ಜನರಿಗೆ ದೋಷ ಅಂತ ಹೇಳಿ ಈ ಒಂದು ಅಭಿಷೇಕ ಸೇರಿದ್ರೆ ಇನ್ನಿತರ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾರೆ, ಜೊತೆಗೆ ಬಾಗಿಲನ್ನು ಮುಚ್ತಾರೆ. ಆದ್ರೆ ನಿಮ್ಮ ದೇಗುಲದಲ್ಲಿ ಭಕ್ತರಿಗೆ ಒಂದು ಕರೆಯನ್ನ ಕೊಡ್ತೀರಿ, ಮೌಢ್ಯದ ವಿರುದ್ಧ ಹೊರಬರಬೇಕು ಜನರು ಅಂತ. ಈ ಒಂದು ನಿಜವಾಗ್ಲೂ ಇದು ಮೌಢ್ಯ ಅನಿಸುತ್ತಾ ಅಥವಾ ವಿಜ್ಞಾನಕ್ಕೆ ಇದು ಅನಿಸುತ್ತಾ? ಇದು ಮೌಢ್ಯನೇ ಸರಿ. ಈಗ ನಾವು ಭಕ್ತಿಗೆ, ಒಂದು ನಂಬಿಕೆಗೆ, ಒಂದು ಪ್ರೀತಿಗೆ ದೇವ್ರನ್ನ ದರ್ಶನ ಮಾಡುವಂತ ನೀವು ನೋಡ್ತಾ ಇದ್ದೀರಿ. ಈಗ ನಮ್ಮ ಇಲ್ಲಿನ ಹೆಣ್ಮಕ್ಳು ಚಂದ್ರಗ್ರಹದಲ್ಲಿ ವಾಸ ಮಾಡ್ತಿದ್ದಾರೆ, ಹೋಗಿ ಬಂದಿದ್ದಾರೆ. ಮತ್ತೆ ಮಂಗಳಕ್ಕೆ ಹೋಗಿ ಬಂದಿದ್ದಾರೆ. ಮತ್ತೆ ಸ್ಪೇಸ್ ನಲ್ಲೆಲ್ಲ ಮನೆ ಎಲ್ಲ ಮಾಡ್ತೀವಿ ಅಂತ ಏನೇನೋ ಹೇಳ್ತಿದ್ದಾರೆ. ಇದಕ್ಕೆಲ್ಲ ನೀವು ಸಂಭ್ರಮ ಪಡ್ತಾ ಇದ್ದೀರಿ, ಜಗತ್ತೇ ಸಂಭ್ರಮ ಪಡುತ್ತೆ. ಈ ಗ್ರಹಣಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ ನನ್ಗೆ ಅನಿಸ್ತಾ ಇದೆ. ಮತ್ತೆ ಇದು ಪ್ರಕೃತಿಯಲ್ಲಿ ನಡೆಯುವಂತ ಒಂದು ಅದ್ಭುತವಾದ ವಿಸ್ಮಯ. ಇದಕ್ಕೆ ನಾವು ಸಂತೋಷ ಪಡ್ಬೇಕು ಹೊರತು ಈ ತರ ಎದುರಿಕೊಂಡು ಇರೋ ಅವಶ್ಯಕತೆ ಇಲ್ಲ. ಒಂದು ಕೆಲವು ಜನಗಳು ಇದನ್ನ ಎದುರಿಸ್ತಾ ಇದ್ದಾರೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಈಗ ನೀವು ನೋಡ್ತಿರುವಾಗೆ ನಿಮ್ಮ ಈ ಚಾನೆಲ್ಗಳಲ್ಲಿ ಇರ್ಬೋದು, ಎಲ್ಲಾ ಕಡೆ ತುಂಬಾ ವರ್ಷಗಳಿಂದ ಬಬ್ಬೆ ಬಿಡ್ತಾನೆ ಇದೀನಿ. ಆ ಗ್ರಹಣದಲ್ಲಿ ಆಗಾಗುತ್ತೆ, ಈ ಗ್ರಹಣದಲ್ಲಿ ಈಗಾಗ್ತದೆ, ಏನೇನೋ ಆಗ್ಬಿಡ್ತದೆ ಅಂತ ನಾವು ನೋಡ್ತಾನೆ ಇದೀವಿ. ಏನೂ ಆಗೇ ಇಲ್ಲ. ಮನುಷ್ಯನ ಕೆಟ್ಟ ಆಲೋಚನೆಯಿಂದ, ಮನಸ್ಸನ್ನ ವಿಕೃತಿಯಿಂದ ಈ ಜಗಕ್ಕೆ ನಾಶನೇ ಹೊರತು ಈ ಪ್ರಕೃತಿಯ ವಿಸ್ಮಯಗಳಿಂದ ಯಾವುದೇ ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ನಾ ಇಷ್ಟು ವರ್ಷ ನೋಡ್ಕೊಂಡ್ ಬಂದಿದ್ದೀನಿ, ಯಾವ ಗ್ರಹಣಗಳು ನಮ್ಗೆ ಏನೂ ಮಾಡಿಲ್ಲ ಇದುವರೆಗೂ. ಹಂಗಾಗಿ ನಮ್ಗೆ ಆದ ಭಕ್ತರುಗಳು 14 ವರ್ಷದಿಂದ ಗ್ರಹಣ ಕಾಲದಲ್ಲೂ ಬರ್ತಾರೆ, ಇಲ್ಲಿ ಪೂಜೆಯನ್ನ ಮಾಡಿಸ್ತಾರೆ, ಪ್ರಸಾದ ತಗೋತಾರೆ. ಇಲ್ಲಿ ಏನು ಡೈಲಿ ಪದ್ಧತಿಗಳಿದೆ ಅದನ್ನ ಮಾಡ್ತಾ ಹೋಗ್ತಿದ್ದಾರೆ. ಗುರುಗಳೇ, ಈ ಒಂದು ಗ್ರಹಣ ಕಾಲದಲ್ಲಿ ಸಾಕಷ್ಟು ಜನರಿಗೆ ಒಂದು ರೀತಿ ಊಟ ಮಾಡಬಾರ್ದು, ಸ್ನಾನ ಮಾಡಬಾರ್ದು, ಮತ್ತೆ ತಿರುಗಾಡಬಾರ್ದು, ಗ್ರಹಣ ನೋಡಬಾರ್ದು ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಗುರುಗಳೇ ನಿಮ್ಗೆ? ಇಲ್ಲ, ಅದೇನು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇಷ್ಟು ವರ್ಷಗಳಿಂದ ಊಟ ಮಾಡ್ಕೊ ಬಂದಿದ್ದೀನಿ. ಮತ್ತೆ ಪ್ರಕೃತಿಯಲ್ಲಿ ಎಲ್ಲಾ ಜೀವಿಗಳು ತಮ್ಮ ಕಾರ್ಯವನ್ನ ನಿರ್ವಹಿಸ್ಕೊಂಡೇ ಬಂದಿದ್ದಾವೆ. ಅವಕ್ಕೆ ಯಾವುದೇ ಗ್ರಹಣದ ಜ್ಞಾನನೇ ಇಲ್ಲ. ಮತ್ತೆ ನಮ್ಮ ಹಿಂದಿನವರು, ನೀವೇ ನೋಡ್ತಾ ಇದ್ ನಮ್ಮ ತಾತ ಇರ್ಬೋದು, ನಮ್ಮ ತಂದೆ ಇರ್ಬೋದು, ಇವ್ರಿಗೆಲ್ಲ ಯಾವುದೇ ಗ್ರಹಣದ ಗೊತ್ತಿರ್ಲಿಲ್ಲ, ಗ್ರಹಣನೂ ಗೊತ್ತಿರ್ಲಿಲ್ಲ, ಏನೂ ಗೊತ್ತಿರ್ಲಿಲ್ಲ. ಅವೆಲ್ಲ ಚೆನ್ನಾಗೇ ಬಂದಿದ್ದಾರೆ. ಈಗ ನಾವು ಚೆನ್ನಾಗೇ ಇದೀವಿ. ಹಂಗಾಗಿ ಏನು ಸಮಸ್ಯೆ ಇಲ್ಲ ಇದರಿಂದ ಅಂತ. ಗುರುಗಳೇ, ಇವತ್ತು ಗ್ರಹಣ ಇದೆ, ಹಾಗಾಗಿ ನಿಮ್ ದೇವದಲ್ಲಿ ಏನಾದ್ರು ವಿಶೇಷ ಪೂಜೆ ಅಥವಾ ಏನೋ ಇದ್ ಮಾಡ್ತಿದ್ರ ಗುರುಗಳೇ? ಇವತ್ತು ವಿಶೇಷ ಏನಿಲ್ಲ. ಸಾಮಾನ್ಯವಾಗಿ ಹುಣ್ಣಿಮೆಯಲ್ಲಿ ಅಮಾವಾಸ್ಯೆಯಲ್ಲಿ ಬೆಳಿಗ್ಗೆ 4:20ಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತ ಅಭಿಷೇಕ ಇರುತ್ತೆ. ಅಲ್ಲಿಂದ ಪೂಜೆ ರಾತ್ರಿ 9 ತನಕ ಪೂಜೆ ಕಂಟಿನ್ಯೂ ಇರುತ್ತೆ. ಮತ್ತೆ ದೃಷ್ಟಿ ನಿವಾರಣೆಗೆ ಅಂತೇಳಿ ಪ್ರತ್ಯಂಗ್ರ ಹೋಮ ನಡೆಸ್ತೀವಿ. ಮತ್ತೆ ಪಾಯಸ ಕೊಡ್ತೀವಿ ಪ್ರತಿ ಹುಣ್ಣಿಮೆಯಲ್ಲಿ ಬೆಳಿಗ್ಗೆ 6ರಿಂದ ರಾತ್ರಿ ತನಕ ಪಾಯಸ. ಗುರುಗಳು, ಈಗ ಇವತ್ತು ನಿಮ್ಮ ದೇಗುಲ ಬಾಗಿಲು ಹಾಕೋದಿಲ್ಲ? ಇಲ್ಲ, ನಾವ್ ಯಾವುದೇ ಕಾರಣಕ್ಕೂ ಬಾಗಿಲು ಹಾಕೋದಿಲ್ಲ. ಮೌಢ್ಯದಿಂದ ಹೊರಗಡೆ ಬರ್ಬೇಕು ಅಂತ ಹೇಳಿ ನಾವು ದೇವಸ್ಥಾನ ಮಾಡಿದ ಉದ್ದೇಶನೇ ಬಂದಿದೆ. ಮತ್ತೆ ಮೌಢ್ಯಗೆ ಹೊರಗಡೆ ಕರ್ಕೊಂಡು ಹೋಗೋ ಉದ್ದೇಶ ಒಟ್ಟಾರೆಯಾಗಿ ಇದಿಷ್ಟು ಏನು ಮಹಾಕಾಳಿ ದೇಗುಲದ ಅರ್ಚಕರಂತ ಗುರುದೇವರವರು ಹೇಳೋ ಮಾತು. ಯಾಕೆಂದ್ರೆ ಮೌಢ್ಯದಿಂದ ಬರ್ಬೇಕು ಅಂತ ಹೇಳಿ ಇವತ್ತು ಗ್ರಹಣ ಕಾಲದಲ್ಲೂ ಕೂಡ ನಾವು ದೇಗುಲವನ್ನ ತೆಗೆದು ಭಕ್ತರಿಗೆ ಒಂದು ದರ್ಶನ ಕೊಡುವಂತ ಕೆಲಸವನ್ನ ಮಾಡ್ತಿದೀವಿ. ಹಾಗೇನೆ ಈ ಒಂದು ದೇಗುಲದಲ್ಲಿ ಬೆಳಗ್ಗೆಯಿಂದಲೂ ಕೂಡ ರಾತ್ರಿವರೆಗೂ ಕೂಡ ದೇಗುಲದಲ್ಲಿ ವಿಶೇಷ ಪೂಜೆ ಜೊತೆಗೆ ಭಕ್ತರಿಗೆ ದೇವರ ದರ್ಶನವನ್ನ ಮಾಡಿಸುವಂತ ಕೆಲಸವನ್ನ ನಾವು ಮಾಡ್ತಿದೀವಿ ಅನ್ನೋದು ಅವರ ಮಾತಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.